ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗ್ಡೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಸುತ್ತಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ, ಚರ್ಮ ಚೆನ್ನಾಗಾಗ್ಬೇಕು, ಚರ್ಮ ಹೊಳಿಬೇಕು. ಚರ್ಮ ಚೆನ್ನಾಗಿದ್ರೆ, ಚರ್ಮದ ಕಾಂತಿ ಚೆನ್ನಾಗಿದ್ರೆ ನಮ್ಮ ಆರೋಗ್ಯದ ಅದು ಆ ಕೈಗನ್ನಡಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಚರ್ಮದ ನೋವನ್ನ ನೋಡಿದ್ರೆ ನಾವು ಆರೋಗ್ಯವನ್ನು ಹೇಳ್ಬೋದು. ಚರ್ಮ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ದೇಹದ ಟೋಟಲ್ ಆರೋಗ್ಯ ಚೆನ್ನಾಗಿಟ್ಕೊಳ್ಬೇಕು, ಅವಾಗ ಚರ್ಮ ತನ್ನಿಂತಾನೇ ಚೆನ್ನಾಗಾಗುತ್ತೆ. ಸೊ ಚರ್ಮದ ಆರೋಗ್ಯ, ಚರ್ಮ ಪಳಪಳ ಹೊಳಿಲಿಕ್ಕೆ, ಎಸ್ಪೆಷಲಿ ಮುಖದ ಚರ್ಮ ಪಳಪಳ ಹೊಳಿಲಿಕ್ಕೆ ಏನ್ ಮಾಡ್ಬೇಕು, ಯಾವ ಮನೆ ಮದ್ದು ಸಹಾಯ ಆಗುತ್ತೆ ಅನ್ನೋದನ್ನ ಡಾಕ್ಟರ್ ಭಾವನಾ ಅವರು ಇವತ್ತು ನಮಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಚರ್ಮ ಪಳಪಳ ಹೊಳಿಬೇಕು, ಏನ್ ಮಾಡ್ಬೇಕು ಹೇಳಿ. ಈಗ ಇದರಲ್ಲಿ ನಾನು ಹೇಳ್ತಿರುವ ಒಂದು ರೆಮಿಡಿಯನ್ನು 7 days ಚಾಲೆಂಜ್ ಆಗಿ ತಗೋಬೇಕು. ಸೊ 7 days ಕಂಟಿನ್ಯೂಸ್ ಮಾಡ್ಕೊಂಡು ಬಂದ್ರೆ ಆನ್ ದ 8th day ಅವ್ರಿಗೆ ಖಂಡಿತವಾಗಿಯೂ ಆ ಸ್ಕಿನ್ ಅಲ್ಲಿ ಗ್ಲೋಯಿಂಗ್ ಇರುತ್ತೆ, ಸ್ಕಿನ್ ಪಳಪಳ ಅಂತ ಹೊಡಿಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಸೊ ಇದರಲ್ಲಿ 3 ಸ್ಟೆಪ್ಸ್ ಇದೆ. ಸೊ ಮೊದಲು ಕ್ಲೆನ್ಸಿಂಗ್, ಸೆಕೆಂಡ್ ಎಕ್ಸ್ಫೋಲಿಯೇಟ್ ಮಾಡುವಂಥದ್ದು, ಲಾಸ್ಟ್ ಟೋನಿಂಗ್. ಸೊ ಇದು ಎಕ್ಸ್ಟರ್ನಲಿ ನಾನು ಮೊದಲನೇದಾಗಿ ಆಹಾರದಲ್ಲಿ ಬದಲಾವಣೆ ಮಾಡ್ಕೋಬೇಕು. ನಾವು ಅನೇಕ ಸಂಖ್ಯೆಗಳಲ್ಲಿ ನಿಮ್ಗೆ ಹೇಳಿದ್ದೇವೆ, ಹಸು ತರಕಾರಿ, ಹಣ್ಣುಗಳು, ನಟ್ಸು, ಬೀಜಗಳು, ಗುಡ್ ಫ್ಯಾಟು, ಇದನ್ನು ಜಾಸ್ತಿ ತೆಗೆದುಕೊಳ್ಬೇಕು. ಚರ್ಮದ ಆಹಾರ ಎಸ್ಪೆಷಲಿ ಬೀಜಗಳು, ಅದು ಕುಂಬಳಕಾಯಿ ಬೀಜ ಇರ್ಬೋದು, ಸೂರ್ಯಕಾಂತಿ ಬೀಜ ಇರ್ಬೋದು, ಕರ್ಬೂಜದ ಬೀಜ ಇರ್ಬೋದು, ಈ ತರದ ಬೀಜಗಳನ್ನ 2 ಸ್ಪೂನ್ ತಿನ್ನಲೇಬೇಕು. ಸೊ ಇದು ಮೇಲೆ ಮೇಳ್ತಾ ಇರುವಂತಹ 3 ಟೆಕ್ನಿಕ್ ಅನ್ನ ಮಾಡಿದ್ರೆ ಖಂಡಿತವಾಗಿ ಇನ್ಸ್ಟಂಟ್ ರಿಸಲ್ಟ್ ಸಿಗುತ್ತೆ, ಜೊತೆಗೆ ಆಹಾರದ ಬದಲಾವಣೆಯನ್ನು ಮಾಡ್ತಾರೆ. ಸೊ ಈ 2 ಕಾಂಬಿನೇಷನ್ ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಗ್ಯಾರಂಟಿ. ಯಾವ್ಯಾವುದು? ಸೊ ಮೊದಲು ಕ್ಲೆನ್ಸಿಂಗ್ ಮಾಡುವಾಗ ಹಸಿ ಹಾಲನ್ನು ಉಪಯೋಗಿಸುವಂತದ್ದು. ಹಸಿ ಹಾಲಿಗೆ ಗ್ಲಿಸರಿನ್ ಇದ್ರೆ ಗ್ಲಿಸರಿನ್ ಹಾಕಿ ಉಪಯೋಗಿಸಬಹುದು, ಇಲ್ಲದಿದ್ರೆ ರಾ ಮಿಲ್ಕ್ ಅನ್ನು ಒಂದು ಹಸಿಯ ಉಂಡೆ ಮಾಡ್ಕೊಂಡು ಕಂಪ್ಲೀಟ್ ಫೇಸಿಗೆ ಹಾಕಿ ಆದ್ಮೇಲೆ ಒಂದು ಮಸಾಜ್ ಮಾಡಿ ಒಂದು 10 ಅಥವಾ 15 ಮಿನಿಟ್ಸ್ ಆದ್ಮೇಲೆ ವಾಶ್ ಮಾಡ್ಬೋದು. ಸೊ ಇದರಿಂದ ಕ್ಲೆನ್ಸಿಂಗ್ ಆಯ್ತು. ಎರಡನೇದು ಎಕ್ಸ್ಫೋಲಿಯೇಟ್ ಮಾಡುವಂಥದ್ದು. ಸೊ ಎಕ್ಸ್ಫೋಲಿಯೇಟ್ ಮಾಡುವಾಗ ಸ್ಕಿನ್ ಅಲ್ಲಿ ಇದ್ದಂತಹ ಡೆಡ್ ಸ್ಕೆಲ್ಸ್ ಎಲ್ಲ ಹೊರಗೆ ಹೋಗುತ್ತೆ, ಇನ್ನು ಶೈನಿಂಗ್ ಆಗುತ್ತೆ, ಸ್ಕಿನ್ ಶೈನಿಂಗ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾನೊಂದು 3 ರೀತಿಯ ಡಿಫ್ರೆಂಟ್ ಎಕ್ಸ್ಫೋಲಿಯೇಟ್ ಪ್ರೊಸೀಜರ್ ಹೇಳ್ತೇನೆ. ಯಾಕಂದ್ರೆ ಎಲ್ಲರ ಸ್ಕಿನ್ ಡಿಫ್ರೆಂಟ್ ಇರುತ್ತೆ. ಕೆಲವರ ಸ್ಕಿನ್ ಡ್ರೈ ಇರುತ್ತೆ, ಆಯಿಲಿ ಇರುತ್ತೆ, ನಮ್ದು ಕಾಂಬಿನೇಷನ್ ಆಗಿರುತ್ತೆ, ಆಯಿಲು ಇರುತ್ತೆ, ಡ್ರೈಯೂ ಇರುತ್ತೆ. ಸೊ ಅಂತವರಿಗೆ ಒಂದೊಂದು ಎಕ್ಸ್ಫೋಲಿಯೇಟ್ ಪ್ರೊಸೀಜರ್ ಹೇಳ್ತೇನೆ. ಮೊದಲಿಗೆ ಡ್ರೈ ಸ್ಕಿನ್ ಇರುವವರಿಗೆ ಏನ್ ಮಾಡ್ಬೇಕು ಅಂತ, ಮೊದಲು 1 ಸ್ಪೂನು ಈ ಕಡಲೆ ಹಿಟ್ಟು, 1 ಸ್ಪೂನು ಅರಿಶಿನ, ಈ ಕಸ್ತೂರಿ ಅರಿಶಿನ ಸಿಕ್ಕಿದ್ರೆ ಒಳ್ಳೇದು, ಇಲ್ದಿದ್ರೆ ಶುದ್ಧವಾದ ಅರಿಶಿನ, 1 ಸ್ಪೂನು ಮೊಸರು, ಅರ್ಧ ಚಮಚ ಈ ಹನಿ ಜೇನುತುಪ್ಪ. ಜೇನುತುಪ್ಪ ಮಾಯಿಶ್ಚರೈಸರ್ ಆಗಿ ವರ್ಕ್ ಮಾಡುತ್ತೆ. ಸೊ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡ್ಕೊಂಡು ಫೇಸಿಗೆ ಅಪ್ಲೈ ಮಾಡಿದ್ವಿ. ಅದಾದ್ಮೇಲೆ ಒಂದು ಡ್ರೈ ಆದ್ಮೇಲೆ ವಾಶ್ ಮಾಡುವಂತದ್ದು. ಸೊ ಇದು ಎಕ್ಸ್ಫೋಲಿಯೇಟ್ ಆಗುತ್ತೆ ಹಾಗೆ. ಇದು ಡ್ರೈ ಸ್ಕಿನ್ ಇದ್ದವರು. ಈಗ ಆಯಿಲಿ ಸ್ಕಿನ್ ಇದ್ದವರು ಏನ್ ಮಾಡ್ಬೇಕು ಅಂದ್ರೆ ರೈಸ್ ಪೌಡರ್. ಸೊ ಕೊರಿಯನ್ ಅವರು ಗ್ಲಾಸ್ ಸ್ಕಿನ್ ಇರುತ್ತೆ, ಸೊ ಅವರದ್ದು ಮೇನ್ ಇಂಗ್ರೀಡಿಯೆಂಟ್ ಈ ರೈಸ್ ಪೌಡರ್. ರೈಸ್ ಅನ್ನು ಜಾಸ್ತಿ ಆಗಿ ಅವರು ಅದರ ಇಂಗ್ರೀಡಿಯೆಂಟ್ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ರೈಸ್ ಪೌಡರ್ ಕಂಪ್ಲೀಟ್ ಆಗಿ ಗ್ರೈಂಡ್ ಮಾಡಿ ಆದ್ಮೇಲೆ ರೈಸ್ ಪೌಡರ್, ಅದಕ್ಕೆ ಹಿಟ್ಟು, ಹೆಸರು ಕಾಳಿನ ಹಿಟ್ಟು. ಹೌದು. ಕೊರಿಯಾದವರು ಚರ್ಮ ಫಳಫಳ ಹೊಳಿತಾ ಇರುತ್ತೆ, ಸೊ ಅವರು ಈ ಟೆಕ್ನಿಕ್ ಅನ್ನ ಮಾಡ್ತಾರೆ. ಅದಕ್ಕೆ ಹೆಸರು ಕಾಳಿನ ಹಿಟ್ಟು ಮತ್ತೆ ರೋಸ್ ವಾಟರ್, ಇದನ್ನು ಮಿಕ್ಸ್ ಮಾಡ್ಕೊಂಡು ಫೇಸಿಗೆ ಅಪ್ಲೈ ಮಾಡುವಂಥದ್ದು. ಇದು ಆಯಿಲಿ ಸ್ಕಿನ್ ಇದ್ದವರಿಗೆ. ಸೊ ಅದಾದ್ಮೇಲೆ 15 ಮಿನಿಟ್ಸ್ ಡ್ರೈ ಆದ್ಮೇಲೆ ವಾಶ್ ಮಾಡಿ. ಈಗ ಥರ್ಡ್ ಒನ್ ಕಾಂಬಿನೇಷನ್ ಸ್ಕಿನ್ ಇದೆ, ಆಯಿಲಿ ಇದೆ ಇರುತ್ತೆ, ಅದೇ ಡ್ರೈ ಸ್ಕಿನ್ ಇರುತ್ತೆ. ಅವರು ಏನ್ ಮಾಡ್ಬೇಕು ಅಂದ್ರೆ ಕ್ಯಾರೆಟ್ ಪೇಸ್ಟಿಗೆ ಒಂದ್ ಸ್ವಲ್ಪ ಅರಿಶಿನ, ಆಲೋವೆರಾ ಜೆಲ್, ಮುಲ್ತಾನಿ ಮಿಟ್ಟಿ ನೀರು, ಇದನ್ನು ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಮುಖಕ್ಕೆ ಅಪ್ಲೈ ಮಾಡ್ಬೋದು. ಸೊ ಇದರಿಂದ ಕಂಪ್ಲೀಟ್ ಆಗಿ ಸ್ಕಿನ್ ಎಕ್ಸ್ಫೋಲಿಯೇಟ್ ಆಗುತ್ತೆ. ಸೊ ಅವರಿಗೆ ಡೆಡ್ ಸ್ಕಿನ್ಸ್ ಎಲ್ಲ ಹೊರಗೆ ಬರುತ್ತೆ ಅಂತ. ಸೊ ಲಾಸ್ಟಿಗೆ ಟೋನಿಂಗ್ ಏನ್ ಮಾಡ್ಬೇಕು, ಲಾಸ್ಟ್ ಟೋನರ್ ಆಗಿ ಏನ್ ಅಪ್ಲೈ ಮಾಡಬೇಕು, ಲಾಸ್ಟ್ ಈ ರೋಸ್ ವಾಟರ್ ಅಪ್ಲೈ ಮಾಡ್ಬೋದು, ಗುಲಾಬಿಯದ್ದು ನೀರು. ಅದಿಲ್ಲದಿದ್ರೆ ರೈಸ್ ವಾಟರ್, ನೀರನ್ನು ಇದು ನೀರು, ಇದನ್ನು ಫೇಸ್ಗೆ ಅಪ್ಲೈ ಮಾಡ್ಕೊಂಡು ಅದನ್ನು ವಾಶ್ ಮಾಡುವ ಅವಶ್ಯಕತೆ ಇಲ್ಲ, ಅದು ಫೇಸ್ ಅಲ್ಲೇ ಇರ್ಬೋದು. ಸೊ ಇದು 3 ಸ್ಟೆಪ್ಸ್. ಸೊ ಇದು ಎಕ್ಸ್ಟರ್ನಲಿ ಮಾಡ್ಬೇಕಾದದ್ದು. ಸೊ ಹೌದು, 7 days 7 ದಿವಸ. 7 days ಫಸ್ಟ್ ಫೋಟೋ ಹೊಡೆದಿಟ್ಕೊಳ್ಳಿ, ಸೆಲ್ಫಿ 7 ದಿವಸ ಇದನ್ನ ಮಾಡಿ. ಜೊತೆ ನಾನು ಹೇಳಿದಂತ ಆಹಾರದ ಬದಲಾವಣೆಯನ್ನ, ನಟ್ಸ್ ಅನ್ನ, ಬೀಜಗಳನ್ನ ತಿಂತಾ ಬನ್ನಿ, ಹಸಿ ತರಕಾರಿ ಹಣ್ಣುಗಳನ್ನ ಜಾಸ್ತಿ ತಿಂತಾ ಬನ್ನಿ. 8ನೇ ದಿವಸ ಪುನಃ ಒಂದು ಫೋಟೋ ಹೊಡೆದು 2 ಕಂಪೇರ್ ಮಾಡಿ ನೋಡಿ. ಖಂಡಿತವಾಗಿ ನಿಮ್ಮ ಬ್ರೈಟ್ನೆಸ್ ಹೆಚ್ಚು ಮಾಡ್ಕೋಬೇಕು ಅಂತಿಲ್ಲ, ಖಂಡಿತವಾಗಿ ನಿಮ್ಮ ಮುಖ ಬ್ರೈಟ್ ಆಗತ್ತೆ, ಫಳಫಳ ಹೊಡೆಯಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಈ ಒಂದು ಉಪಾಯವನ್ನ ಮಾಡಿ ಮುಖ ಫಳಫಳ ಹೊಳೆಯುವಂತೆ ಮಾಡ್ಕೊಳ್ಬಹುದು ಅನ್ನುವಂತ ಒಂದು ಪ್ಲಾನ್ ಅನ್ನು ಹೇಳ್ತಾ, ಈಗ ಮದುವೆಗೆ ರೆಡಿ ಆಗೋರು ಇರ್ತಾರೆ, ಕಾರ್ಯಕ್ರಮಕ್ಕೆ ರೆಡಿ ಆಗೋರು ಇರ್ತಾರೆ. ಸೊ ಈ ತರ ಉಪಾಯಗಳನ್ನ ಮಾಡಿ, ಜೊತೆಗೆ ಈ ಒಂದು ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡ್ಕೊಳ್ಳಿ ಅನ್ನುವಂಥ ವಿನಂತಿಯನ್ನ ಮಾಡ್ತಾ, ನೀವು ನಿಸರ್ಗ ಮನೆ ಅಂತ ನೀವು ಸರ್ಚ್ ಮಾಡ್ಬೇಕಾಗತ್ತೆ ನಮ್ಮನ್ನ ನೋಡ್ಲಿಕ್ಕೆ.
www.nisargamane.com ನಮ್ಮ ವೆಬ್ಸೈಟ್ ಇದೆ. ಅದ್ರ ಜೊತೆ ನಿಸರ್ಗಮನೆ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ನಿಮಗೆ ನಾವು ಡೈಲಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಡೈಲಿ ನಾವು ಹೊಸ ಹೊಸ ವಿಷಯಗಳನ್ನು ತರ್ತೇವೆ. ಅಷ್ಟೇ ಅಲ್ಲ, ಫೇಸ್ಬುಕ್ ಅಲ್ಲಿ ನೀವು ನಿಸರ್ಗಮನೆ ಅಂತೇಳಿ ಪೇಜ್ ಅನ್ನು ಲೈಕ್ ಮಾಡಿದ್ರೆ ನಾವು ನಿಮ್ಗೆ ಅನೇಕ ವಿಷಯಗಳನ್ನ, ನಮ್ಮಲ್ಲಿ ನಡೆಯುವಂತ ಕಾರ್ಯಕ್ರಮಗಳನ್ನ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಿಸರ್ಗ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ನಿಸರ್ಗಮನೆ ಅಂತ ನೀವು ಹಾಕಿದ್ರೆ, ವೇದ ವೆಲ್ನೆಸ್ ಸೆಂಟರ್ ಅಂತ ಹಾಕಿದ್ರೆ ನಮ್ಮ ಸೆಂಟರ್ ಬಗ್ಗೆ ವಿಶೇಷತೆಗಳು ನಿಮ್ಗೆ ಗೊತ್ತಾಗತ್ತೆ. ಪ್ರಕೃತಿಯ ನಡುವೆ, ಕಾಡಿನ ನಡುವೆ ಸುತ್ತಲೂ ಒಂದು ತೊರೆ ಹರಿಯುತ್ತೆ. ಆ ನೇಚರ್ ಅಲ್ಲಿ ಇದನ್ನು ನಾವು ಮಾಡಿದ್ದೇವೆ. ಜೊತೆಗೆ ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ನನ್ನ ಫ್ಯಾಮಿಲಿ ಹಾಗೂ ನಮ್ಮ ಎಲ್ಲ ವೈದ್ಯರು ಕೂಡ ಇದೇ ಕ್ಯಾಂಪಸ್ ಅಲ್ಲಿ ಇರ್ತೇವೆ. ನಿಮಗೆ ಪರ್ಸನಲ್ ಕೇರ್ ಇಲ್ಲಿ ಸಿಗತ್ತೆ. ಹಾಗಾಗಿ ನಿಸರ್ಗ ಮನೆಗೆ ಬನ್ನಿ, ನಿಮ್ಮ ಆರೋಗ್ಯನ ಒದಗಿಸಿ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ರಿಗೂ ಒಳ್ಳೆಯದು.